ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಬಂಧನ ಏನೋ ಆಗಿದೆ. ಈ ಬಂಧನ ಆಗ್ತಾ ಇದ್ದ ಹಾಗೆಯೇ ಇದೀಗ ಸಾಲು ಸಾಲು ದೂರುಗಳು ದಾಖಲಾಗ್ತಾ ಇದ್ದು ದರ್ಶನ್ಗೆ ಮತ್ತಷ್ಟು ಸಂಕಷ್ಟಗಳು ಎದುರಾಗುವಂತಹ ಸಾಧ್ಯತೆಗಳಿದೆ. ಹಾಗಾದರೆ ಆ ದೂರುಗಳು ಯಾವುದು ಮತ್ತೆ ದರ್ಶನ್ ಯಾಕೆ ಸಂಕಷ್ಟ ಅಂತ ನೋಡೋಣ. ದರ್ಶನ್ ಅರೆಸ್ಟ್ ಬೆನ್ನಲ್ಲೇ ಸಾಲು ಸಾಲು ಕೇಸ್. ದರ್ಶನ್ ಮ್ಯಾನೇಜರ್ ಸಾವಿನ ಸುತ್ತ ಅನುಮಾನ. ಹಳೆ ಕೇಸ್ಗಳು ಕೂಡ ಕಂಟಕ ಆಗುತ್ತಾ? ಕೇಸ್ ನಂಬರ್ 1, ದರ್ಶನ್ ಮ್ಯಾನೇಜರ್ ಸಾವು. ಸ್ಥಳ ಫಾರ್ಮ್ ಹೌಸ್, ಆನೇಕಲ್. ಎಸ್, ಮರ್ಡರ್ ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂತಹ ದರ್ಶನ್ಗೆ ಟೈಮ್ ಸರಿ ಇಲ್ಲ ಅಂತ ಕಾಣಿಸುತ್ತೆ. ಒಂದಿಲ್ಲ ಒಂದು ಸಮಸ್ಯೆಗಳು ಎರಗ್ತಾನೆ ಇವೆ. ಹಳೆಯ ಕೇಸ್ಗಳು ಬೆನ್ನು ಬಿಡದ ಭೂತಿನಂತೆ ಕಾಡ್ತಾ ಇದೆ. ಕಳೆದ ಏಪ್ರಿಲ್ ತಿಂಗಳಲ್ಲಿ ಆನೇಕಲ್ನ ಬಗ್ಗನದೊಡ್ಡಿಯ ದರ್ಶನ್ ಫಾರ್ಮ್ ಹೌಸ್ನಲ್ಲಿ ದರ್ಶನ್ ಮ್ಯಾನೇಜರ್ ಶ್ರೀಧರ್ ಆತ್ಮಹತ್ಯೆ ಮಾಡಿಕೊಂಡಂತಹ ಕೇಸ್ ಈಗ ಸಂಕಷ್ಟ ತರುವ ಸಾಧ್ಯತೆಗಳಿವೆ. ಹೌದು, ದರ್ಶನ್ ಫಾರ್ಮ್ ಹೌಸ್ ನಲ್ಲಿ ಮ್ಯಾನೇಜರ್ ಆಗಿದ್ದಂತಹ ಶ್ರೀಧರ್ ಮಾನಸಿಕ ಖಿನ್ನತೆಯಿಂದ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಆತ್ಮಹತ್ಯೆಗೂ ಮುನ್ನ ಡೆತ್ ನೋಟ್ ಬರೆದಿಟ್ಟು ವಿಡಿಯೋ ಕೂಡ ಮಾಡಿಟ್ಟಿದ್ರು. ಆನೇಕಲ್ ಪೊಲೀಸರು ಅಸಹಜ ಕೇಸ್ ಕೂಡ ದಾಖಲಿಸಿಕೊಂಡಿದ್ರು. ಆದ್ರೆ ಕಲ್ಲು ಬಂಡೆ ಮೇಲೆ ರಕ್ತ ಕಾರುವ ಸ್ಥಿತಿಯಲ್ಲಿ ಶ್ರೀಧರ್ ಶವ ಕಂಡು ಬಂದಿರೋದ್ರಿಂದ ಇದು ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. ಅಂದ್ಹಾಗೆ ಮೇಲ್ನೋಟಕ್ಕೆ ಶ್ರೀಧರ್ ಆತ್ಮಹತ್ಯೆ ಮಾಡಿಕೊಂಡಿದ್ರು ಕೂಡ ತನಿಖೆಗೆ ಪೊಲೀಸರು ಮುಂದಾಕಿದ್ದಾರೆ. ಫಾರ್ಮ್ ಹೌಸ್ ಮಾಲೀಕ ದರ್ಶನ್ಗೆ ನೋಟಿಸ್ ನೀಡುವುದಕ್ಕೆ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಪ್ರಕರಣದಲ್ಲಿ ಈಗಾಗಲೇ ನಾವು FSLಗೆ ಎಲ್ಲ ಮಟೀರಿಯಲ್ ಅನ್ನು ಕಳಿಸಿದ್ದೀವಿ. PM ರಿಪೋರ್ಟ್ ಇದೆ, ಬಟ್ FSL ರಿಪೋರ್ಟ್ ಪೆಂಡಿಂಗ್ ಇದೆ. ಅದು ಬಂದ ಅದರ ಮೇಲೆ ಮುಂದಿನ ತನಿಖೆಯನ್ನು ನಾವು ಕಂಪ್ಲೀಟ್ ಅನ್ನು ಮಾಡ್ತೀವಿ. ಕೇಸ್ ನಂಬರ್ 2, ಕಾನೂನು ಬಾಹಿರವಾಗಿ ಪಕ್ಷಿಗಳ ಸಾಕಣೆ. ಇನ್ನು ಮೈಸೂರು ಜಿಲ್ಲೆ ಟಿ ನರಸೀಪುರದಲ್ಲಿರುವಂತಹ ದರ್ಶನ್ ತೋಟದಲ್ಲಿ ಕಾನೂನು ಬಾಹಿರವಾಗಿ ವಿಶಿಷ್ಟ ಪ್ರಭೇದದ ಪಕ್ಷಿಗಳನ್ನ ಸಾಕಿದ ಹಿನ್ನೆಲೆಯಲ್ಲಿ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಪ್ರಾಪರ್ಟಿ ಮ್ಯಾನೇಜರ್ ವಿರುದ್ಧ ಅರಣ್ಯ ಇಲಾಖೆ ಕೇಸ್ ದಾಖಲಿಸಿತ್ತು. ಈ ಪ್ರಕರಣದಲ್ಲಿ ದರ್ಶನ್ A3, ವಿಜಯಲಕ್ಷ್ಮಿ A1, ಪ್ರಾಪರ್ಟಿ ಮ್ಯಾನೇಜರ್ ನಾಗರಾಜ್ A2 ಆರೋಪಿಗಳಾಗಿದ್ರು. FIR ದಾಖಲಿಸಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದ್ರೂ ಕೂಡ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಇದೀಗ ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಿರುವಂತಹ ಅರಣ್ಯ ಇಲಾಖೆ ಅಧಿಕಾರಿಗಳು ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ. ಇವತ್ತೇನು ಪಶು ಪಕ್ಷಿಗಳು ಪ್ರಾಣಿಗಳು ಇವತ್ತದನ್ನು ಅಕ್ರಮವಾಗಿ ಇವರು ಸಾಕಾಣಿಕೆ ಮಾಡುವಂಥದ್ದಿರ್ಬೋದು, ಸಾಗಾಟ ಮಾಡುವಂಥದ್ದಿರ್ಬೋದು, ಅಥವಾ ಪೋಚಿಂಗ್ ಮಾಡುವಂಥದ್ದಿರ್ಬೋದು, ಅಂಥದಕ್ಕೆಲ್ಲ ಕಾಯ್ದೆ ಪ್ರಕಾರ ಇದು ಕಾನೂನಿನ ಉಲ್ಲಂಘನೆ ಇದೆ. ಯಾರು ಕಾನೂನು ಉಲ್ಲಂಘನೆ ಮಾಡ್ತಾರೆ, ಯಾರು ಎಷ್ಟೇ ದೊಡ್ಡ ವ್ಯಕ್ತಿಗಳಿದ್ರು ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಆಗ್ತದೆ. ದರ್ಶನ್ ಮನೆ ತೂಗ್ದೀಪ್ ನಿವಾಸಕ್ಕೂ ಸಂಚಕಾರ. ದರ್ಶನ್ ತಂದಿದ್ದ ಸ್ಟೇ ತೆರವಿಗೆ BBMP ಪ್ಲಾನ್. ಇನ್ನು ಆನೇಕಲ್ ಮೈಸೂರು ಬಳಿಕ RR ನಗರದಲ್ಲಿರುವಂತಹ ದರ್ಶನ್ ನಿವಾಸಕ್ಕೂ ಸಂಚಕಾರ ಬಂದಿದೆ. ರಾಜಕಾಲುವೆ ಒತ್ತುವರಿ ಮಾಡಿ RR ನಗರದ ಐಡಿಯಲ್ ಹೋಮ್ಸ್ ನಲ್ಲಿ ಮನೆ ನಿರ್ಮಿಸಿದ್ರು. ರಾಜಕಾಲುವೆ ಒತ್ತುವರಿ ಹಿನ್ನೆಲೆಯಲ್ಲಿ BBMP ತೆರವು ಮಾಡೋದಕ್ಕೆ ಮುಂದಾದಾಗ ತೆರವು ಮಾಡಬಾರದು ಅಂತ ದರ್ಶನ್ ಸ್ಟೇ ತಂದಿದ್ರು. ಆದ್ರೆ ಇದೀಗ ಸ್ಟೇ ತೆರವುಗೊಳಿಸೋದಕ್ಕೆ BBMP ಪ್ಲಾನ್ ಮಾಡಿದೆ. ಯಾರು ಸ್ಟೇ, ನೀನು ಸ್ಟೇ ತರಲಿ, ನಾ ಸ್ಟೇ ತರಲಿ, ಇನ್ನೊಬ್ಬ ಸ್ಟೇ ತರಲಿ, ಕಾನೂನು ಪ್ರಕಾರ ಯಾವುದಿದೆ ಅವೆಲ್ಲ ಕೂಡ ವೆಕೇಟ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ತೀವಿ. ಅಲ್ಲ, ಯಾವುದು ಸ್ಟೇ ಮಾಡಿದ್ದಾರೆ ಎಲ್ಲರದು ನಾವು ಪರ್ಸ್ಯೂ ಮಾಡ್ತೀವಿ. ಅದು ಯಾರ್ದು ದೊಡ್ಡವರು ಸಣ್ಣವರು ಇದು ಪ್ರಶ್ನೆ ಇಲ್ಲ. ಪ್ರತಿಯೊಂದಕ್ಕೆ ನಾವು ಮಾಡಿಕೊಂಡು ತೆರವುಗೊಳಿಸಬೇಕು. ಇದನ್ನು ಸ್ಟೇ ಇದೆ ಅಂತ ಹೇಳಿದ್ರು, ಅಷ್ಟೇ ವೆಕೇಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತ ನಾವು ಹೇಳಿದ್ದೀವಿ. ಅದನ್ನು ಮಾಡ್ತೀವಿ. ನಮ್ಮ ಕೆಲಸ ಇದೆ, ಸರ್ಕಾರದ ಸೂಚನೆ ಬೇಕಾಗಿಲ್ಲ. ಅದಕ್ಕೆ ನಾವು ಎಲ್ಲಿ ಒತ್ತುವರಿ ಇರುತ್ತೆ ತೆರವುಗೊಳಿಸಲಿಕ್ಕೆ ನಮಗೆ ಅಧಿಕಾರ ಇದೆ. ಆ ಪ್ರಕಾರ ಅಧಿಕಾರ ಚಲಾಯಿಸಿ ತೆಗೆಸ್ತೀವಿ. ದರ್ಶನ್ ಮನೆಗೂ ಸಂಚಕಾರ. ಎಸ್, 2016ರಲ್ಲಿ ರಾಜಕಾಲುವೆ ಒತ್ತುವರಿಗೆ ಸರ್ಕಾರ ಸೂಚನೆ ಕೊಟ್ಟಿತ್ತು. ಒತ್ತುವರಿ ಮಾಡಿಕೊಂಡಂತಹ ಕಟ್ಟಡಗಳ ಪಟ್ಟಿಯನ್ನ BBMP ಮಾಡಿತ್ತು. ರಾಜಕಾಲುವೆಯ ಬಫರ್ ಝೋನ್ ಮೇಲೆ ದರ್ಶನ್ ನಿವಾಸ ನಿರ್ಮಾಣ ಆಗಿದೆ. ಇನ್ನು ತೆರವು ಕಾರ್ಯಾಚರಣೆ ಮಾಡುವಾಗ ತಡೆಯಾಜ್ಞೆಯನ್ನ ದರ್ಶನ್ ತಂದಿದ್ರು. RR ನಗರದ ಐಡಿಯಲ್ ಹೋಮ್ಸ್ ನಲ್ಲಿರುವಂತಹ ದರ್ಶನ್ ಮನೆ ಅದು. RR ನಗರದಲ್ಲಿ ಒಟ್ಟು 70 ಕಡೆ ಒತ್ತುವರಿ ಆಗಿರುವುದು ಈಗ ಪತ್ತೆಯಾಗಿದೆ. ಹೊಸದಾಗಿ 33, ಹಳೇದು 37 ಒತ್ತುವರಿ ಪ್ರಕರಣಗಳು ದಾಖಲಾಗಿವೆ. ಇನ್ನು ಸ್ಟೇ ಇರುವಂತಹ ಪ್ರಕರಣಗಳನ್ನ ತೆರವು ಮಾಡೋದಕ್ಕೆ BBMP ಪ್ಲಾನ್ ಮಾಡಿದೆ. ಒಟ್ನಲ್ಲಿ ದರ್ಶನ್ ಮೇಲೆ ಸಾಲು ಸಾಲು ಸಂಕಷ್ಟಗಳ ಸರಮಾಲೆ ಎದುರಾಗಿದೆ. ಕೊಲೆ ಕೇಸ್ನಲ್ಲಿ ಭಾಗಿಯಾಗದಂತಹ ದರ್ಶನ್ ಬಂಧನವಾಗಿದ್ದು ಮತ್ತಷ್ಟು ಹಳೆ ಕೇಸ್ಗಳ ತನಿಖೆ ಚುರುಕುಗೊಂಡಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.